ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ರು ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಪ್ಲೇನ್ ಬ್ಲೌಸ್ನ ನಾನು ನಾರ್ಮಲ್ ಬ್ಲೌಸ ಸ್ಟಿಚ್ ಮಾಡ್ತಾಯಿದ್ದೀನಿ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ಚಾನಲ್ನ ನೋಡ್ಲತ್ತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡಿ. ಇವತ್ತು ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. 38 ಸೈಜು ಬ್ಲೌಸ್ನ ನಾನು ಕಟ್ಟಿಂಗ ಮಾಡಿಟ್ಟಿದ್ದೀನಿ. ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ. ಯಾವ ರೀತಿಯಾಗಿ ನಾವು ಕಡಿಮೆ ಸಮಯದೊಳಗೆ ಒಂದು ಅರ್ಧ ಗಂಟೆ ಒಳಗೆ ನಾವು ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ಫಿನಿಶಿಂಗ್ ಮಾಡ್ಬೋದು. ಇವಾಗ ಮೊದಲಿಗೆ ನಾನು ಪ್ರತಿಯೊಂದು ಬ್ಲೌಸ್ನ ಸ್ಟಿಚ್ ಮಾಡಬೇಕಾಯಿತು ಅಂತಂದರೆ ಮೊದಲಿಗೆ ನಾನು ಸ್ಲೀವ್ನ ರೆಡಿ ಮಾಡ್ತೀನಿ. ಇವಾಗ ನಾವು ಸ್ಲೀವ್ನ ರೆಡಿ ಮಾಡಬೇಕಾಯಿತು ಅಂದರೆ ಸ್ಟಿಚಿಂಗ್ ಮಾಡಿದ ನಂತರ ಒಂದೇ ಸೈಡು ಸ್ಲೀವ್ ರೆಡಿ ಆಗಿಬಿಟ್ಟಿರ್ತೈತೆ. ಈ ರೀತಿಯಾಗಿ ಓಪನ್ ಮಾಡಿಬಿಟ್ಟು ನಾವು ಅಪೋಸಿಟ್ ಸೈಡ್ ಈ ರೀತಿಯಾಗಿ ಇಟ್ಕೊಂಡು ನಾವು ಸ್ಟಿಚ್ ಮಾಡಿದ್ವಿ ಅಂತಂದರೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ ಬರೋಂಗಿಲ್ಲ. ಇವಾಗ ಅಪೋಸಿಟ್ ಸೈಡು ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಓಪನ್ ಮಾಡಿಬಿಟ್ಟು ಇವಾಗ ನಾನು ಫೋಲ್ಡಿಂಗ್ನ ಮಾಡ್ತಾಯಿದ್ದೀನಿ. ಫೋಲ್ಡಿಂಗ್ಗೋಸ್ಕರ ಅಂಥೇಳಿ 1/4 ಇಂಚ್ ಆಗುವಷ್ಟು ಬಟ್ಟೆನ ಎಕ್ಸ್ಟ್ರಾ ತೊಗೊಂಡಿದ್ನಲ್ಲ, ಇವಾಗ 1/4 ಇಂಚ್ ಆಗುವಷ್ಟು ಫೋಲ್ಡ್ ಮಾಡ್ತಾಯಿದ್ದೀನಿ. ನಂತರ 1 ಇಂಚ್ ಆಗುವಷ್ಟು ಫೋಲ್ಡ್ ಮಾಡಿ ನಾವು ಸ್ಟಿಚ್ನ ಹಾಕಬೇಕು. ತುಂಬ ಈಜಿ ಮತ್ತು ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ತುಂಬಾ ಇಂಪಾರ್ಟೆಂಟ್ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋ. ಒಂದು ಸಣ್ಣ ಪುಟ್ಟ ಟಿಪ್ಸ್ ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗ್ತವೆ. ಯಾಕಂತಂದ್ರೆ ಸ್ಟಾರ್ಟಿಂಗ್ ಏನೆಲ್ಲ ತಪ್ಪು ಮಾಡ್ತಿದ್ದೀವಲ್ವ, ನಾವು ಕೂಡ ತಪ್ಪು ಮಾಡಿನೇ ಇವಾಗ ತಕ್ಕ ಮಟ್ಟಿಗೆ ನಾವು ಸಿಂಪಲ್ಲಾಗಿ ಆ ಬ್ಲೌಸ್ನ ನೀಟಾಗಿ ಸ್ಟಿಚಿಂಗ್ ಮಾಡ್ತಾಯಿದ್ದೀವಿ. ಅದನ್ನ ನಿಮ್ಮ ಜೊತೆಗೆ ಒಂದು ಸಣ್ಣ ಪುಟ್ಟ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿ ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ. ಅದೇ ರೀತಿಯಾಗಿ ಇನ್ನೊಂದು ಸ್ಲೀವ್ ಕೂಡ 1/4 ಇಂಚ್ ಆಗುವಷ್ಟು ಫೋಲ್ಡ್ ಮಾಡಿ ಮತ್ತು 1 ಇಂಚ್ ಆಗುವಷ್ಟು ಇನ್ನೊಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಹಾಗಿರ್ಬೋದು, ಏನು ಡಿಸೈನ್ ಬ್ಲೌಸ್ ಏನಿಲ್ಲ, ಸಿಂಪಲ್ಲಾಗಿ ರೌಂಡ್ ನೆಕ್ ಇಟ್ಟು ಪೈಪಿಂಗ್ ಮಾಡಿ ಹೊಲ್ತಕ್ಕಂಥ ಬ್ಲೌಸ್ ಇದು. ನೆಕ್ಸ್ಟ್ ನೋಡ್ತೀನಿ ಇನ್ನೊಂದು ಪ್ಲೇನ್ ಬ್ಲೌಸ್ ಥ್ರೆಡ್ ಡಿಸೈನ್ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಆಲ್ರೆಡಿ ಹಲವಾರು ವಿಡಿಯೋ ಒಳಗೆ ನಾನು ಒಂದು 2-3 ಟೈಪ್ ಥ್ರೆಡ್ ಸಿಂಪಲ್ನ ಪ್ಲೇನ್ ಬ್ಲೌಸ್ಗೆ ಯಾವ ರೀತಿಯಾಗಿ ಥ್ರೆಡ್ ವರ್ಕ್ ಮಾಡೋದು ಅಂಥೇಳಿ ತೋರಿಸಿದ್ದೀನಿ. ಸೊ ಇನ್ನೊಂದು ಸರ್ತಿ ಇನ್ನೊಂದು ಬ್ಲೌಸ್ನ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಕಸ್ಟಮರ್ಸು ಥ್ರೆಡ್ ವರ್ಕ್ನ ಡಿಸೈನ್ ಮಾಡಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಸೊ ಅದನ್ನ ಖಂಡಿತವಲ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಸ್ಲೀವ್ ರೆಡಿ ಆದವಲ್ವ, ನೆಕ್ಸ್ಟ್ ನಾವು ಕ್ರಾಸ್ ಬೆಲ್ಟ್ನ ರೆಡಿ ಮಾಡ್ಕೋಬೇಕು. ಮೊದಲಿಗೆ ಸ್ಲೀವ್ ಅಂತಂದರೆ ನಾನು ಮೊದಲಿಗೆ ನಂತರ ಬ್ಲೌಸು ಫಿನಿಶಿಂಗ್ ಆದ ನಂತರ ನನಗೆ ಈಸಿ ಅನಿಸುತ್ತೆ. ಅದಕ್ಕೋಸ್ಕರ ಮೊದಲಿಗೆ ಸ್ಲೀವ್ ರೆಡಿ ಮಾಡಿರ್ತೀನಿ. ಇವಾಗ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅಟ್ಯಾಚ್ ಮಾಡುವಾಗ ನಾನು ಒಂದು 3 ಇಂಚು ಮತ್ತು ಒಂದು ಸೈಡ್ 2.5 ಇಂಚು ನಾವು ಕ್ರಾಸ್ ಬೆಲ್ಟ್ನ ಕಟ್ ಮಾಡಿರ್ತೀವಲ್ವ, ಇವಾಗ 3 ಇಂಚ್ ಆಗುವಷ್ಟು ಮುಂದ್ಗಡೆ ಇಟ್ಕೊಂಡು ನಾನು ಸ್ಟಿಚ್ ಮಾಡ್ತಾ ಹೋಗ್ತಾಯಿದ್ದೀನಿ. ಇದು ಕೂಡ ನಾವು ರೆಡಿ ಆದ ನಂತರ ಒಂದೇ ಸೈಡ್ ಕ್ರಾಸ್ ಬೆಲ್ಟ್ ರೆಡಿಯಾಗಿ ಬಿಟ್ಟಿರ್ತಾವಲ್ಲ, ಈ ರೀತಿಯಾಗಿ ಮಾಡೋದ್ರಿಂದ ನಾವು ಆರಾಮಾಗಿ ಯಾವುದೇ ರೀತಿಯಾಗಿ ತಪ್ಪಾಗಂಗಿಲ್ಲ ನಾವು ಸ್ಟಿಚ್ ಮಾಡಬೇಕಾಯ್ತು ಅಂತಂದರೆ. ಇವಾಗ ಒಂದು ಕ್ರಾಸ್ ಬೆಲ್ಟ್ ರೆಡಿ ಆಯಿತು. ಇವಾಗ ಇನ್ನೊಂದನ್ನು ಅಟ್ಯಾಚ್ ಮಾಡುವಾಗ ನಾನು 2.5 ಇಂಚ್ ಏನಿರುತ್ತಲ್ಲ ಅದನ್ನ ಮುಂದ್ಗಡೆ ಇಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯಾಗಿ ಕನ್ಫ್ಯೂಷನ್ನ ಮತ್ತು ಒಂದೇ ಸೈಡ್ ಕ್ರಾಸ್ ಬೆಲ್ಟ ರೆಡಿ ಆಗಂಗಿಲ್ಲ. ಇವಾಗ ಲೈನಿಂಗ್ ಬ್ಲೌಸ್ ಇರ್ಬೋದು, ಒಂದು ಸ್ವಲ್ಪ ಬಟ್ಟೆ ಶಾರ್ಟೇಜ್ ಇತ್ತು ಅಂತಂದರೆ, ತಪ್ಪೋಗಿತ್ತು ಅಂತಂದ್ರೆ ತುಂಬಾ ಪ್ರಾಬ್ಲಮ್ ಆಗಿರ್ತೈತಿ. ಹೀಗಾಗಿ ನೋಡಿಕೊಂಡು ನಾವು ಈ ರೀತಿಯಾಗಿ ಒಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಾವು ಒಂದು ಬ್ಲೌಸ್ನ ಏನು ಮಿಸ್ಟೇಕ್ ಮಾಡ್ತೀವಲ್ವ, ಅದನ್ನು ನಾವು ಮಿಸ್ಟೇಕ್ ಆಗದೇ ರೀತಿಯಾಗಿ ನಾವು ಆರಾಮಾಗಿ ಸ್ಟಿಚ್ನ ಮಾಡ್ಬೋದು. ಇದು ಕೂಡ ಕ್ರಾಸ್ ಬೆಲ್ಟ್ ಇವಾಗ ರೆಡಿ ಆಯಿತು. ನೆಕ್ಸ್ಟ್ ಇದಾದ ನಂತರ ನಾನು ಟಕ್ಸ್ ಪಾಯಿಂಟ್ನ ಹಿಡ್ತೀನಿ. ಏನು ಮಾರ್ಕ್ ಮಾಡೋದು ಮತ್ತು ನಾರ್ಮಲ್ ಬ್ಲೌಸ್ ಒಳಗೆ ಯಾವ ರೀತಿಯಾಗಿ ಟಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡೋದು ಅಂಥೇಳಿ ಟಕ್ಸ್ ಪಾಯಿಂಟ್ನ ನಾನು ಯಾವ ರೀತಿಯಾಗಿ ಮಾರ್ಕ್ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಒಳಗೆ ಹೇಳಿದ್ದೀನಿ. ಇವಾಗ ಮೊದಲಿಗೆ ಎಲ್ಲನೂ ಡಾಟ್ನ ನಾನು ಹಿಡಿತೀನಿ. ಹಿಡಿದಾದ ನಂತರ ನೆಕ್ಸ್ಟ್ ಈ ರೀತಿಯಾಗಿ ನಾವು ಸ್ಟೆಪ್ ವೈಸ್ ಒಂದಿಷ್ಟು ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ ನಂತರ ನಾವು ಆರಾಮಾಗಿ ಬ್ಲೌಸ್ನ ನಾವು ಫಿನಿಶಿಂಗ್ ಮಾಡಬಹುದು. ಇದು 4 ಟೈಪ್ಸ್ ಬ್ಲೌಸ್ ನಾನು ಸ್ಟಿಚಿಂಗ್ ಮಾಡ್ತಿರೋದು. ಅದೇ ರೀತಿಯಾಗಿ ಒಂದು ಹಲವಾರು ಜನಕ್ಕೆ ಇಷ್ಟ ಆಗುತ್ತೆ ಮತ್ತು ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ತುಂಬ ಇಷ್ಟ ಆಗುತ್ತೆ ಅಂಥೇಳಿ ನಾನು ಇವಾಗ ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಿದ್ದೆ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂಥೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ವಿ. ಒಂದು ಸೈಡು ಇವಾಗ ಕಂಪ್ಲೀಟ್ ಆಯಿತು. ಇನ್ನೊಂದು ಪಾರ್ಟ್ಸ್ ಕೂಡ ಇದೇ ರೀತಿಯಾಗಿ ನಾನು ರೆಡಿ ಮಾಡ್ತೀನಿ.
ಎರಡು ಪಾರ್ಟ್ಸ್ ಕೂಡ ಇವಾಗ ರೆಡಿ ಆಯಿತು. ನಂತರ ಇವಾಗ ಕ್ರಾಸ್ ಬೆಲ್ಟ್ನ ನಾವು ಅಟ್ಯಾಚ್ ಮಾಡಬೇಕು. ಒಂದು ಲೇಯರ್ನ ಈ ರೀತಿಯಾಗಿ ಇಟ್ಕೊಂಡು ನಾನು ಒಂದು ಅರ್ಧ ಇಂಚ್ ನಾವು ಎಷ್ಟು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ವ ಒಂದು ಅರ್ಧ ಇಂಚ್ ಆಗುವಷ್ಟು ಈ ರೀತಿಯಾಗಿ ನಾವು ಸ್ಟಿಚ್ನ ಹಾಕಬೇಕು. ಇಲ್ಲ ನೀವು ಪ್ರಾಕ್ಟೀಸ್ ಇದೆ ಅಂತಂದರೆ ಎರಡು ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ ಹಾಕ್ಬೋದು. ಇವಾಗ ಈ ರೀತಿ ಮಾಡೋದ್ರಿಂದ ತುಂಬ ಈಸಿ ಆಗುತ್ತೆ ನಮ್ಗೆ ಸ್ಟಿಚ್ ಮಾಡುವಾಗ. ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಕೆಳಗಡೆ ಲೇಯರ್ನ ತೊಗೊಂಡು ಇನ್ನೊಂದು ಸ್ಟಿಚ್ ಹಾಕಿದರೆ ರೆಡಿ ಆಯಿತು. ತುಂಬ ಈಸಿಯಾಗಿ ಕ್ರಾಸ್ ಬೆಲ್ಟ್ನ ನಾವು ಅಟ್ಯಾಚ್ ಮಾಡಬಹುದು. ಆದಷ್ಟು ಒಂದು ಅರ್ಧ ಇಂಚನ್ನ ನೀವು ಸ್ಟಿಚಿಂಗ್ ಮಾರ್ಜಿನ ತೊಗೊಂಡು ಸ್ಟಿಚ್ ಹಾಕ್ಬೋದು. ಯಾಕಂತಂದರೆ ತುಂಬ ದಿನ ಬಾಳಿಕೆ ಬರುತ್ತೆ ಮತ್ತು ಹೊಲಿಗೆ ಬಿಚ್ಕೊಳ್ಳೋಂಗಿಲ್ಲ. ಹೀಗಾಗಿ ಇವಾಗ ಫೋಲ್ಡ್ ಮಾಡಿದ್ದು ತೆಗಿತಾ ಇದ್ದೀನಿ. ಫೋಲ್ಡ್ ಮಾಡಿ ಇವಾಗ ರೆಡಿ ಆಯಿತು. ಇನ್ನೊಂದು ಇದೇ ರೀತಿಯಾಗಿ ಇನ್ನೊಂದು ಪಾರ್ಟ್ ಕೂಡ ನಾನು ಕ್ರಾಸ್ ಬೆಲ್ಟ್ನ ಇದೇ ರೀತಿಯಾಗಿ ಅಟ್ಯಾಚ್ ಮಾಡ್ತೀನಿ. ಇವಾಗ ಎರಡು ಕೂಡ ಕ್ರಾಸ್ ಬೆಲ್ಟ ಅಟ್ಯಾಚ್ ಮಾಡೋದು ಕಂಪ್ಲೀಟ್ ಆಯ್ತು. ಇವಾಗ ಒಂದು 2 ಇಂಚ್ ಆಗುವಷ್ಟು ನಾನು ಬಟ್ಟೆನ ತೊಗೊಂಡಿದ್ದೀನಿ ಇವಕ್ಕೆ ಅಟ್ಯಾಚ್ ಹುಕ್ಸ್ ಪಟ್ಟಿ ಮತ್ತು ಕಾಜು ಪಟ್ಟಿ ಮಾಡಲಿಕ್ಕೆ ಅಂಥೇಳಿ ತೊಗೊಂಡಿದ್ದೀನಿ. ಇಲ್ಲಿ ನೀವು 2.25 ಇಂಚ್ ಕೂಡ ತಗೋಬಹುದು. ಅಂದರೆ ಫೋಲ್ಡ್ ಮಾಡಿ ನೀವು ಹಾಸ್ತೀನಿ ಅಂದರೆ 2.25 ಇಂಚು ತೊಗೋಬಹುದು. ನಾನು ಇಲ್ಲಿ 2 ಇಂಚ್ ಮಾತ್ರ ತೊಗೊಂಡಿದ್ದೀನಿ. ಸೊ ಇಲ್ಲಿ ಅಟ್ಯಾಚ್ ಮಾಡುವಾಗ ಒಂದು ಅರ್ಧ ಇಂಚ್ ಅಷ್ಟು ಈ ರೀತಿಯಾಗಿ ನಾವು ಬಿಟ್ಟು ಇಲ್ಲಿ ಮೇಲ್ಗಡೆ ಫೋಲ್ಡ್ ಮಾಡ್ಕೊಂಡು ನಡೀತೈತಿ. ಇಲ್ಲ ಈ ರೀತಿಯಾಗಿ ಕೆಳಗಡೆ ಫೋಲ್ಡ್ ಮಾಡಿಕೊಂಡು ಒಂದು 1/4 ಇಂಚು ಅಥವಾ ನೀವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಎಷ್ಟು ತೊಗೊಂಡಿರ್ತಾರಲ್ಲ ಅಷ್ಟನ್ನ ಸ್ಟಿಚ್ ಹಾಕಬೇಕಾಗ್ತೈತಿ. ಸೊ ಈ ರೀತಿಯಾಗಿ ಫೋಲ್ಡ್ ಮಾಡಿದ ನಂತರ ಇಷ್ಟು ನೀಟಾಗಿ ಬಂದುಬಿಡ್ತೈತಿ. ಇಲ್ಲ ನೀವು ಇಲ್ಲೊಂದು ಸ್ಟಿಚ್ ಹಾಕ್ತೀನಿ ಅಂದರೆ ಹಾಕ್ಬೋದು. ಇಲ್ಲ ಅಂತಂದರೆ ನಾನು ಡೈರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ನ ಹಾಕ್ತೀನಿ. ಒಂದು ಸೈಡ್ ಕಂಪ್ಲೀಟ್ ಆಯಿತು. ಇನ್ನೊಂದು ಸೈಡ್ ಇವಾಗ ಕಾಜು ಪಟ್ಟಿನ ರೆಡಿ ಮಾಡ್ತೀನಿ. ಇಲ್ಲಿ ಅಷ್ಟೇ ಒಂದು ಅರ್ಧ ಇಂಚ್ ಆಗೋಷ್ಟು ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಒಂದು 1/4 ಇಂಚ್ ಆಗೋಷ್ಟು ಸ್ಟಿಚಿಂಗ್ನ ಮಾಡ್ತೀನಿ. ಇವಾಗ ಇದನ್ನ ರೈಟ್ ಸೈಡ್ ಇಟ್ಕೊಂಡು ಮೇಲ್ಗಡೆ ಹಚ್ಚಿ ನಾವು ಫೋಲ್ಡ್ ಮಾಡಿದ್ವಲ್ಲ, ಇವಾಗ ನಾನು ರಾಂಗ್ ಸೈಡಲ್ಲಿ ಇಟ್ಕೊಂಡು ಇವಾಗ ಮೇಲ್ಗಡೆ ಫೋಲ್ಡ್ನ ಮಾಡ್ತೀನಿ. ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಮಿಕ್ಕಿದಂತೆ ಅಂದರೆ ಇನ್ನೂ ಇಲ್ಲಿ ಪೈಪಿಂಗ್ ಕೊಡಬೇಕಲ್ಲ, ಇಷ್ಟು ಬಟ್ಟೆನ ಅಂದಾಜಿಗೆ ಒಂದು ಸ್ವಲ್ಪ ಕಟ್ ಮಾಡಿ ತೆಗಿತೀನಿ. ಸೊ ಇವಾಗ ಇಲ್ಲಿ ಫೋಲ್ಡ್ ಮಾಡಿಬಿಟ್ಟು ಏನಿಲ್ಲಿ ಸ್ಟಿಚ್ ಕಾಣಿಸುತ್ತಲ್ಲ ಇಲ್ಲಿಗೆ ಬಂದು ಇದು ಫೋಲ್ಡು ಇಲ್ಲಿ ಬಂದು ಕರೆಕ್ಟಾಗಿ ಫೋಲ್ಡ್ ಆಗಬೇಕು ಇಲ್ಲಿಗೆ. ಸೊ ಈ ರೀತಿ ಕರೆಕ್ಟಾಗಿ ನಮ್ಮದು ಏನು ಗೆರೆ ಐತಲ್ಲ ಅಲ್ಲಿಗೆ ಈ ರೀತಿ ಫೋಲ್ಡ್ ಆಗಬೇಕು. ಇವಾಗ ಒಂದು ಕರೆಕ್ಟಾಗಿ ಒಂದು ಲೈನ್ನ ಸ್ಟಿಚ್ನ ಹಾಕ್ತೀನಿ ಫೋಲ್ಡ್ ಮಾಡಿಬಿಟ್ಟು. ನೀವು ಬೇಕಿದ್ರೆ ಮಾರ್ಕ್ ಕೂಡ ಮಾಡ್ಬೋದು. ಹುಕ್ಸ್ ಮಣಿನ ರೆಡಿ ಮಾಡಬೇಕಾಯ್ತು ಅಂತಂದರೆ ಈ ರೀತಿಯಾಗಿ ಮಾರ್ಕ್ನ ಮಾಡ್ಬೋದು. ನೀವು ಕರೆಕ್ಟಾಗಿ ಇದಾಗಲಿಲ್ಲ ಅಂತಂದರೆ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಕರೆಕ್ಟಾಗಿ ಈ ರೀತಿಯಾಗಿ ನೀವು ಮಾರ್ಕ್ನ ಆರಾಮಾಗಿ ಮಾಡ್ಬೋದು. ಇವಾಗ ಇವೆಲ್ಲ ಹುಕ್ಸ್ ಮಣಿನ ರೆಡಿ ಮಾಡ್ಕೊಳ್ತೇನೆ ಈಗ. ನಾನು ಸ್ಟಿಚ್ ಹಾಕಬೇಕಾಯ್ತು ಅಂತಂದರೆ ಇಲ್ಲೇನು ಸೈಡ್ ನಾವು ಟರ್ನ್ ಮಾಡ್ತೀವಲ್ಲ ಇಲ್ಲೆಲ್ಲ ಕೂಡ ನಾನು ರಫ್ ಹಾಕೊಂಡಿದ್ದೀನಿ. 2 ಸತಿ ಈ ರೀತಿಯಾಗಿ ರಫ್ ಹಾಕೊಂಡಿದ್ದೀನಿ. ಯಾಕಂತಂದರೆ ಬಾಳಿಕೆ ಜಾಸ್ತಿ ದಿನ ಬರ್ತೈತಿ ಇದಕ್ಕಾಗಿ. ಸೊ ಇವಾಗ ಟರ್ನ್ ಮಾಡುವಾಗ ಕೂಡ ನಾನು ರಫ್ನ ಹಾಕೊಂಡಿರ್ತೀನಿ. ಸೊ ಮಿಕ್ಕಿದ ಬಟ್ಟೆನ ಕಟ್ ಮಾಡಿ ತೆಗಿತೀನಿ. ಮತ್ತು ನಾವಿಲ್ಲಿ ಲಾಸ್ಟ್ ಕಾಜು ಪಟ್ಟಿನ ಮಾಡಬೇಕಾಯ್ತು ಅಂತಂದರೆ ಇಲ್ಲಿ ಪೈಪಿಂಗ್ಗೋಸ್ಕರ ಒಂದು 1/4 ಇಂಚ್ ಆಗೋಷ್ಟು ಬಟ್ಟೆನ ಬಿಟ್ಟು ನಾವು ಇಲ್ಲಿ
ಕಾಜುಪಟ್ಟಿನ ರೆಡಿ ಮಾಡಬೇಕಾಯ್ತು. ಕಾಲು ಇಂಚ್ ಬಿಟ್ಟು ಇಲ್ಲಿ ಒಂದು ಸ್ಟಿಚ್ನ ಹಾಕಬೇಕು. ಸೊ ಇವಾಗ 2 ಪಾರ್ಟ್ಸ್ ಕೂಡ ಇವಾಗ ರೆಡಿ ಆದವು. ನಂತರ ಇನ್ನು ನೆಕ್ಸ್ಟು ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ಕೊತೀನಿ ನಾನು. ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಜೊತೆಗೇ ಪೈಪಿಂಗ್ ಮಾಡ್ತೀನಿ. ಅದಕ್ಕೋಸ್ಕರ ಇವಾಗ ಬ್ಯಾಕ್ ಪಾರ್ಟ್ನ ತೊಗೊಂಡು ಇವಾಗ ರೆಡಿ ಬ್ಲೌಸ್ ಎಷ್ಟು ಬರುತ್ತೆ ಅಂತೇಳಿ ನಾನು ಹೇಳ್ತೀನಿ. ಸೊ ಮೇಲ್ಗಡೆ ಒಂದಿಷ್ಟು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಹೋಗುತ್ತೆ. ನಮಗೆ ಕರೆಕ್ಟಾಗಿ ಬ್ಲೌಸ್ ಲೆಂತ್ ಬಂದು 13 ಇಂಚು ಕರೆಕ್ಟಾಗಿ ಬ್ಲೌಸ್ ಲೆಂತ್ ಇದೆ. ಸೊ ರೆಡಿ ಬ್ಲೌಸ್ ಕೂಡ ಅಷ್ಟೇ ಇದೆ. ಸೊ ಇದು ಈ ರೀತಿಯಾಗಿ ಒಂದು ಲೈನನ್ನು ಹೇಳ್ಕೊಳ್ತೀನಿ. ಇದು ಫೋಲ್ಡ್ ಮಾಡಲಿಕ್ಕೆ ಅಂತ ಇಲ್ಲ, ನೀವು ಸೆಪ್ರೇಟಾಗಿ ಒಂದು 1/4 ಇಂಚ್ ಆಗೋಷ್ಟು ಬಿಟ್ಟು ಕಟ್ ಮಾಡಿ ಸೆಪ್ರೇಟ್ ಬೆನ್ಪಟ್ಟಿನೇ ಜಾಯಿಂಟ್ ಮಾಡ್ತೀನಿ ಅಂದರೆ ಮಾಡ್ಬೋದು. ನಾನು ಇದನ್ನೇ ಫೋಲ್ಡ್ ಮಾಡ್ಕೊತೀನಿ. ಸೊ ಈ ಒಂದು ರೆಡಿ ಬ್ಲೌಸು ಎಷ್ಟಿದೆ ಅಂತೇಳಿ, ಬ್ಲೌಸ್ ಬ್ಯಾಕ್ ನೆಕ್ ಲೆಂತು ಎಷ್ಟಿದೆ ಅಂತೇಳಿ ಚೆಕ್ ಮಾಡ್ತೀನಿ. ಇವಾಗ 9.25 ಇಂಚ್ ಇದೆ. ಸೊ ನಾನು ಕರೆಕ್ಟಾಗಿ 9 ಇಂಚ್ ತೊಗೊಳ್ತೀನಿ. ಬ್ಯಾಕ್ ನೆಕ್ ಲೆಂತ್ ಬಂದು 9 ಇಂಚಿದೆ. ಸೊ ಇಲ್ಲಿ ನೆಕ್ ಬಿಟ್ಟು 2 ಇಂಚನ್ನ ತೊಗೊಳ್ತೀನಿ. ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಕೂಡ 2.1 ಇಷ್ಟೇ ತೊಗೊಳ್ತೀನಿ. ಯಾಕಂತಂದರೆ ತುಂಬ ಬ್ರಾಡ್ ಬೇಡ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ಲೈನನ್ನು ಹೇಳ್ಕೊಂಡು ಬರ್ತೀನಿ. ಸೊ ಇದು ಕೂಡ ರೌಂಡ್ ಶೇಪ್ ಹೇಳೋದ್ರಿಂದ ರೌಂಡನ್ನು ತೆಗಿತೀನಿ. ಸೊ ಇವಾಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಇವಾಗ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಎರಡೂ ಜಾಯಿಂಟ್ ಮಾಡ್ಕೊತೀನಿ ನಾನು. ಯಾವತ್ತೂ ನಾವಿಗೆ ಡಬಲ್ ಸ್ಟಿಚ್ನ ಹಾಕಬೇಕಾಗೈತಿ. ಈ ಸೈಡ್ ಕೂಡ ಅಷ್ಟೇ ಒಂದು ಜಾಯಿಂಟ್ ಮಾಡಿ 2 ಸ್ಟಿಚ್ನ ಹಾಕ್ತೀನಿ. ಆಯ್ತು. ಇವಾಗ ಇನ್ನು ಪೈಪಿಂಗ್ ಬಟ್ಟೆನ ಕಟ್ ಮಾಡಬೇಕು ಮಕ್ಕಳಿಗೆ. ನಾನು ಇವಾಗ ಇಲ್ಲಿ ಸ್ಟ್ರೈಟಾಗಿಯೇ ಕಟ್ ಮಾಡ್ತಾ ಇದ್ದೀನಿ, ಯಾಕಂತಂದರೆ ಇವಾಗ ಇವೆಲ್ಲ ಬಟ್ಟೆನೂ ಜಾಯಿಂಟ್ ಮಾಡ್ಕೊತೀನಿ. ಸೊ ಇವಾಗ ಪೈಪಿಂಗ್ನ ಕೊಡ್ತೀನಿ. ನಾನು ಮೊದಲಿಗೆ ಪೈಪಿಂಗ್ ಬಟ್ಟೆನ ಇದು ಫುಕ್ಸ್ ಮನಿ ಏನು ರೆಡಿ ಮಾಡ್ಕೊತಿಲ್ಲ, ಬ್ಲೌಸ್ ಎಡಭಾಗದಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಪ್ರತಿಯೊಂದು ಬ್ಲೌಸ್ ಏನೈತಲ್ಲ, ನಾವು ಬ್ಲೌಸ್ದ ಒಂದು ಎಡಭಾಗದಿಂದ ನಾವು ಪೈಪಿಂಗ್ನ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ತುಂಬಾ ನಮಗೂ ಕೂಡ ಈಸಿ ಅನಿಸ್ತೈತಿ. ಸೊ ಇವಾಗ ಈಗ ಪೈಪಿಂಗ್ ಬಟ್ಟೆನ ಅಟ್ಯಾಚ್ ಮಾಡ್ತೀನಿ. ಸೊ ಇವಾಗ ಪೈಪಿಂಗ್ ಬಟ್ಟೆನ ಅಟ್ಯಾಚ್ ಮಾಡ್ಲಾಕತ್ತೀನಿ. ಇದೇ ಮೆಜರ್ಮೆಂಟ್ ಬ್ಲೌಸ್ 8 ಬ್ಲೌಸ್ ಅದಾವ, ಅವನು ಕೂಡ ಸ್ಟಿಚಿಂಗ್ ಮಾಡಬೇಕು. ತುಂಬಾ ಈಸಿ ಮೆಥಡ್ ಒಳಗೆ ಕಡಿಮೆ ಸಮಯದೊಳಗೆ ನಾವು ಬ್ಲೌಸ್ ಫಿನಿಶಿಂಗ್ ಮಾಡ್ಬೋದು. ಎಕ್ಸ್ಟ್ರಾ ಇರ್ತಕ್ಕಂಥ ಬಟ್ಟೆನ ಒಂದು ಸ್ವಲ್ಪ ಕಟ್ ಮಾಡಿ ತೆಗೆದು ನಮಗೆ ಅಷ್ಟು ಸಂದಾಗಿ ಬೇಕಲ್ಲ ಪೈಪಿಂಗ್ನ ಮಾಡ್ಬೋದು. ಬ್ಲೌಸನ್ನ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಾಗಿದ್ದರೆ ಪ್ರಾಕ್ಟೀಸ್ ಮಾಡಲೇಬೇಕು. ಯಾಕಂತಂದ್ರೆ ಬ್ಲೌಸ್ಗೆ ಮೇನ್ ಪೈಪಿಂಗ್ ತುಂಬ ನೀಟ್ ಆಯಿತು ಅಂತಂದ್ರೆ ಬ್ಲೌಸ್ ಲುಕ್ ಕೂಡ ಚೆನ್ನಾಗಿ ಕಾಣಿಸ್ತೈತಿ. ಇವಾಗ ಫೈನಲಾಗಿ ಇವಾಗ ಪೈಪಿಂಗ್ನ ಕೊಡ್ಲಾತೀನಿ. ಪೈಪಿಂಗ್ ಕೊಡೋದಾದ ನಂತರ ಇನ್ನು ಸ್ಲೀವ್ನ ಅಟ್ಯಾಚ್ ಮಾಡಬೇಕು. ತುಂಬಾ ಈಸಿ ಮೆಥಡ್ ಒಳಗೆ ನಾವು ಬ್ಲೌಸ್ನ ಹೊಲಿಬೋದು. ಕಡಿಮೆ ಸಮಯದೊಳಗೆ ಕೂಡ ಆರಾಮಾಗಿ ನಾವು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ನೀಟಾಗಿ ಎಷ್ಟು ಚಂದಾಗಿ ಬಂದೈತಿ ಅಂಥೇಳಿ ಇವಾಗ ಪೈಪಿಂಗ್ ಮಾಡೋದು ಕಂಪ್ಲೀಟ್ ಆಯಿತು. ಇವಾಗ ಸ್ಲೀವ್ನ ಅಟ್ಯಾಚ್ ಮಾಡ್ಕೊತೀನಿ. ಫ್ರಂಟ್ ಸೇಪ್ ಏನು ತೆಗೆದಿರೋದೈತಲ್ಲ ಅದು ಮುಂದ್ಗಡೆ ಆಗಬೇಕು. ಈ ರೀತಿಯಾಗಿ ನಾವು ಇವಾಗ ಈ ಮಧ್ಯದಿಂದನೇ ಸ್ಟಿಚಿಂಗ್ ಹಾಕ್ಕೊಂಡು ಹೋಗ್ಬೋದು, ಇಲ್ಲ ಈ ರೀತಿಗೆ ಅಳತೆ ಮಾಡಿಕೊಂಡು ಸ್ಟಾರ್ಟಿಂಗಿಂದ ಸ್ಟಿಚ್ ಕೂಡ ಹಾಕ್ಬೋದು.
ಸೇಪ್ ತೆಗೆದಿಲ್ಲ, ಅದು ಈ ಸೇಮ್ ಮುಂದ್ಗಡೆ ಆಗಬೇಕು. ಸೊ ಇವಾಗ ಕಂಪ್ಲೀಟ್ ಆಯಿತು. ಇವಾಗ ನಂತರ ನಾವು ಇವಾಗ ಬೆಂಡ್ ಪಟ್ಟಿನ ಫೋಲ್ಡ್ ಮಾಡಬೇಕು. ಇವಾಗ ಫೋಲ್ಡ್ ಮಾಡಬೇಕಾದ್ರೆ ನಾವು ಇವಾಗ ರೈಟ್ ಸೈಡಲ್ಲಿ ಫೋಲ್ಡ್ ಮಾಡಿಬಿಟ್ಟಿರ್ತೀವಿ, ನೋಡಿಕೊಂಡು ನಾವು ಒಂದು ರಾಂಗ್ ಸೈಡಲ್ಲಿ ಬರೋ ರೀತಿಗೆ ಫೋಲ್ಡ್ ಮಾಡಬೇಕು. ಇವಾಗ ಬ್ಯಾಕ್ ಪಾರ್ಟಲ್ಲಿ ಟಕ್ಸ್ ಪಾಯಿಂಟ್ನ ಹಿಡ್ತಾ ಇದ್ದೀನಿ. ಸೊ ಇವಾಗ ನಂತರ ಇವಾಗ ಫೈನಲ್ ಸ್ಟಿಚ್ನ ಹಾಕ್ಲಾಕತ್ತೀನಿ. ಏನು 1.5 ಇಂಚ್ ಆಗೋಷ್ಟು ಸ್ಟಿಚಿಂಗ್ ಮಾಡೋದಕ್ಕೋಸ್ಕರ ಅಂತೇಳಿ ಏನು ಬಟ್ಟೆನ ತೊಗೊಂಡಿದ್ವಲ್ವ, ನಾವು 1.5 ಆಗೋಷ್ಟು ಈ ರೀತಿಯಾಗಿ ಮಾರ್ಕ್ನ ಹಾಕ್ತೀನಿ. ನೋಡ್ತಾ ಇರ್ಬೋದು ಸೈಡ್ ಫಿಟ್ಟಿಂಗ್ ಲೈನು ಯಾವ ರೀತಿಯಾಗಿ ಸ್ಟ್ರೈಟಾಗಿ ಬಂದಿದೆ ಅಂತೇಳಿ. ಸೊ ಅದೇ ರೀತಿ ಇನ್ನೊಂದು ಸೈಡ್ ಕೂಡ ಸ್ಟಿಚ್ನ ಹಾಕ್ತೀನಿ. ಈ ರೀತಿಯಾಗಿ ಕರೆಕ್ಟಾಗಿ ಅಳತೆ ತೊಗೊಂಡು ನಾವು ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ವಿ ಅಂತಂದರೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಬರೋಂಗಿಲ್ಲ. ಸೈಡ್ ಫಿಟ್ಟಿಂಗ್ ಲೈನ್ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಸ್ಟ್ರೈಟಾಗಿ ಬಂದ್ಬಿಡುತ್ತೆ. ಸೊ ಫೈನಲ್ ಆಗಿ ಬ್ಲೌಸ ಕಂಪ್ಲೀಟ್ ಆಯ್ತು. ಇವಾಗ ಇನ್ನು ಕೈವಲ್ಗೆ ಹಾಕೋದು ಹುಕ್ಸ್ ಹಚ್ಚೋದು ಅಷ್ಟಾದರೆ ಈ ಬ್ಲೌಸು ಕಂಪ್ಲೀಟ್ ಆಯಿತು. ತುಂಬಾ ನಾವು ಕಡಿಮೆ ಸಮಯದೊಳಗೆ ನಾರ್ಮಲ್ ಬ್ಲೌಸ್ನ ಆರಾಮಾಗಿ ನಾವು ಸ್ಟಿಚ್ನ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಫ್ರಂಟು ಮತ್ತು ಬ್ಯಾಕಲ್ಲಿ ಯಾವುದೇ ರೀತಿಯಾಗಿ ಗ್ಯಾಪ್ ಬಂದಿಲ್ಲ, ತುಂಬ ಬ್ಲೌಸ ನೀಟಾಗಿ ಬಂದಿದೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದರ್ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ. ಎಲ್ಲ ನೋಡ್ಲತ್ತರ ಎಲ್ಲರೂ ಧನ್ಯವಾದಗಳು.